ಇವರೇ. ಇಲ್ದಾರೆ ಅವ್ರಿಗೆ ಅಲ್ಲಿ ದುಡ್ಡು. ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಕಳಿಸ್ತೇವೆ ಅಂತ. ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಕಳಿಸಿದ್ರೆ 1 ಕೋಟಿ ಜನ ಕರ್ನಾಟಕದಲ್ಲಿ ಜೈಲಿಗೆ ಹೋಗ್ತಾರೆ. ನನ್ನ ನಾಯಕತ್ವದಲ್ಲೇ. ಇದು ಸಿದ್ದರಾಮಯ್ಯ ಅಂತಲ್ಲ, ಪ್ರಜಾಪ್ರಭುತ್ವ ವಿರೋಧಿ ನಡೆ, ಪ್ರಜಾಪ್ರಭುತ್ವಕ್ಕೆ ಅಪಾಯ. ರಾಜ್ಯಪಾಲರ ವಿರುದ್ಧ ಕನ್ನಡ ಚಳವಳಿ ಪಕ್ಷ, ಎಲ್ಲ ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಸೇರಿ ಭಾರಿ 1 ಕೋಟಿ ಇಡೀ ರಾಜ್ಯದ ಎಲ್ಲ ಕಡೆ ಜೈಲಿಗೆ ಕಳಿಸ್ತೇವೆ. ಸಿದ್ದರಾಮಯ್ಯ ಜೈಲಿಗೆ ಹೋಗಲಿ, ಅಲ್ಲಿಂದ ಅಲ್ಲೇ ಆಡಳಿತ ನಡೆಸಲಿ, ರಾಜೀನಾಮೆ ಕೊಡೋದು. ಹಿತಶತ್ರುಗಳು ಜಾಸ್ತಿ ಆಗಿದ್ದಾರೆ ಸಿದ್ದರಾಮಯ್ಯಗೆ. ಹಿತಶತ್ರುಗಳು ಜಾಸ್ತಿ ಆಗಿದಾರ ಅಂತ ಅವ್ರ ಪಕ್ಷದವರೇ ಕೇಳ್ತಾರಲ್ವಾ? ಖಂಡಿತ. ಈಗ ನಾನು ಏನು ಹೇಳ್ತೀನಿ ಅಂದರೆ, ಮದ್ರಾಸ್ನಲ್ಲಿ ಹಿಂದೆ 25 ನಾಗರ ಹಾವುಗಳ ಮಧ್ಯ ಒಬ್ಬ ವ್ಯಕ್ತಿ ಮಲಗಿದ್ದ. 25 ನಾಗರಾವು. ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ 100 ನಾಗರಾವುಗಳ ಮಧ್ಯ ಮಲಗಿದೆ. ಅಂದರೆ ಇದು ಸುತ್ತ ಅವರು ಕೊಡ್ತಾ ಇರ್ತಕ್ಕಂಥವರು ಹಿತಶತ್ರುಗಳು. ಅವ್ರ ಪಾರ್ಟಿನಲ್ಲೂ ದಿನ ಯಾವನ ಬರ್ತಾನೆ ಮುಖ್ಯಮಂತ್ರಿ ಆಗಬೇಕು, ಇದ್ದಕ್ಕಿದ್ದ ಅವನೇ ಹೇಳೋದು, ನಾವ್ಯಾಕೆ ಆಗಬಾರ್ದು ಅಂತ ಅವರೇ ಹೇಳೋದು, ಮೇಲ್ವರ್ಗ ಯಾಕೆ ಆಗಬಾರ್ದು, ಕೆಳವರ್ಗ, ಅವೆಲ್ಲ ಬಿಟ್ಬಿಡ್ರಿ. ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ನಲ್ಲಿ ಬಾಯಿ ಮುಚ್ಚಿಕೊಂಡು ಗಂಭೀರವಾಗಿರಿ. ಸಿದ್ದರಾಮಯ್ಯನಿಗೆ ಬೆಂಬಲ ಕೊಡಿ. ಸಿದ್ದರಾಮಯ್ಯನನ್ನು 5 ವರ್ಷ ದಾಟೋವರೆಗೂ ಭಾಳ ಗೌರವವಾಗಿ ಇರೋದು ಕಲ್ತ್ಕೊಳ್ಳಿ. ಹಾಳು ಮಾಡ್ತಾ ಇರೋರು ಕಾಂಗ್ರೆಸ್ಲಿರ್ತಕ್ಕಂಥವ್ರೆ, ಕೆಲವರು ಹಾಳು ಮಾಡ್ತಾ ಇದ್ದಾರೆ. ನಾನು ಶಾಸನಸಭೆಯಲ್ಲಿ ಇದ್ದಿದ್ದರೆ ಅದು ರೂಪನೇ ಬದಲಾವಣೆ ಮಾಡ್ತಾಯಿದ್ದೆ. ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತೇಳಿ, ಯಾಕಂದರೆ ಹೈಕಮಾಂಡ್ ಒಪ್ಪಂದ ಇಲ್ಲ ಚರ್ಚೆ ಇದೆ. ಅಯ್ಯೋ ಪಾಪ ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಈ ಸಿದ್ದರಾಮಯ್ಯ ಹೋದ್ಮೇಲೆ ತಾನೇ ಯೋಚನೆ. ಸಿದ್ದರಾಮಯ್ಯ ಹೋಗದೆ ಯಾವಾಗ? ಹೋಗಲ್ವೇ? ಹೋಗಲ್ಲ. ಸಿದ್ದರಾಮಯ್ಯ ಹೋದ ಮೇಲೆ ಯಾರು ಬರಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಗೊತ್ತಾಯ್ತಾ? ಅದರಲ್ಲೇನು ಬೇರೆ ಮಾತಿಲ್ಲ. ಮೊದಲು ಸಿದ್ದರಾಮಯ್ಯ ಹೋಗಲಿ. ಹೋಗಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೋದ ಮೇಲೆ ನೀವು ಯಾರು ಮುಖ್ಯಮಂತ್ರಿಗಳಾಗ್ತಿರೋ, ನೀವೇನು ಆಗ್ತಿರೋ ಆಮೇಲೆ ನೋಡೋಣ. ಯಾರು ಕೇಳೋದು ಬೇಡ ಅಂತ. ಒಂದು ಚೂರು ಕಾಂಗ್ರೆಸ್ನವರಿಂದಲೇ ಹಾಳಾಗುತ್ತೆ. ಬಾಯಿ ಮುಚ್ಚಿಕೊಂಡು ಗಂಭೀರವಾಗಿರಿ. ಸಿದ್ದರಾಮಯ್ಯ ನಾಳೆ 5 ವರ್ಷ ಮುಗಿಸಿ ಕೆಳಗೆ ಇಳಿತಾರೆ ಅಂತಂದರೆ ಆವಾಗ ಸಭೆ ಸೇರಿ, ಶಾಸಕಾಂಗ ಸಭೆ ಸೇರಿ ಏನು ಬೇಕಾದರೂ ಮಾಡಿ. ಅಲ್ಲಿವರೆಗೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನವ್ರದ್ದೇ ಬಾಯಿ ಜೋರಾಗಿದೆ. ಒಳ್ಳೆಯದಲ್ಲ. ಕಾಂಗ್ರೆಸ್ನವರು ಈ ಮಾತನ್ನು ಅನೇಕರು ಕಾಂಗ್ರೆಸ್ನಲ್ಲಿ ಮಂತ್ರಿಗಳಾದವರು, ಹಿರಿಯರಾದವರು ಇವರೆಲ್ಲ ಮಾತಾಡ್ತಾರೆ. ಆ ರೀತಿ ಮಾತಾಡೋಕ್ಕೆ ಕೂಡ್ದು. ಸಿದ್ದರಾಮಯ್ಯ ಇರೋದ್ರಿಂದ